ನಮಸ್ಕಾರ. ನಾನು ರಂಜಿನಿ, KRS ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ. ನಾನಿವತ್ತು ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಗೋಕರ್ಣದಲ್ಲಿದ್ದೀನಿ. ಗೋಕರ್ಣದ ಕೇಳಿ ಗೋಕರ್ಣ ಟೂರಿಸ್ಟ್ ಪ್ಲೇಸ್. ಇಲ್ಲಿಗೆ ನಮ್ಮ ಭಾರತದ ಕರ್ನಾಟಕದ ಪ್ರವಾಸಿಗರು ಕರ್ನಾಟಕದ ಪ್ರವಾಸಿಗರು ಅಲ್ಲದೆ ವಿದೇಶಿ ಪ್ರವಾಸಿಗರು ಕೂಡ ಇಲ್ಲಿ ಬರ್ತಾ ಇದ್ದಾರೆ. ನಾವು ನೋಡಿದ್ದೀವಿ ಇಲ್ಲಿ ಬೆಳಗ್ಗೆನೆ. ಆದರೆ ಇಲ್ಲಿನ ರಸ್ತೆಗಳು ಹೇಗಿವೆ ನೋಡಿ. ಗಾಡಿಗಳು, ಒಂದು ಬಸ್ಸು ಅಥವಾ ಇನ್ನೊಂದು ಯಾವುದೋ ಕಾರು ಬಂದರೆ ಇಲ್ಲಿ ಪಾಸ್ ಆಗೋದೇ ಇಲ್ಲ. ಜೊತೆಗೆ ಫುಟ್ಪಾತ್ ಅನ್ನೋದು ಇಲ್ವೇ ಇಲ್ಲ. ಚರಂಡಿಗಳ ವ್ಯವಸ್ಥೆ ಈ ಥರ ಇದೆ. ಆಮೇಲೆ ಇದು ಇಲ್ಲಿ ಮಾತ್ರ ಅಲ್ಲ, ಸಾಮಾನ್ಯನ್ನು ಕುಮಟಾ ಮತ್ತು ಕುಮಟಾದಿಂದ ಅಂಕೋಲ ಕಡೆ ಗೋಕರ್ಣ ಕಡೆಗೆ ತಿರುಗುತ್ತೆ. ಮಧ್ಯದಲ್ಲಿ ಅದು ರೋಡ್ ಲೆಫ್ಟ್ಗೆ. ಅಲ್ಲಿಂದ ನಾನು ಇಲ್ಲಿವರೆಗೂ ಇದೇ ಥರದ ಚಿಕ್ಕ ರೋಡ್ಗಳನ್ನೇ ಕಾಣ್ತಾ ಇದ್ದೀನಿ. ಇದೇ ಥರದ ಚರಂಡಿಗಳು ಇವೆ. ಎಲ್ಲೂ ಡೆವಲಪ್ಮೆಂಟು ಏನೂ ಇಲ್ಲ. ಇಲ್ಲಿ ಒಂದಷ್ಟು 4 ಲಾಡ್ಜ್ಗಳು ಕಾಣ್ತವೆ. ಟೂರಿಸ್ಟ್ ಪ್ಲೇಸ್ ಇದು. ಅದು ಬಿಟ್ಟು ರಸ್ತೆ, ಚರಂಡಿ ವ್ಯವಸ್ಥೆ, ಇತರೆ ವ್ಯವಸ್ಥೆ ಯಾವುದು ಕೂಡ ಇಲ್ಲಿ ಅಭಿವೃದ್ಧಿ ಆಗಿಲ್ಲ. ಇದರ ಬಗ್ಗೆ ನಾವು ಆಮೇಲೆ ಲೈವ್ ಮಾಡ್ತೀವಿ. ಇದನ್ನು ಸ್ಥಳೀಯ ಆಡಳಿತದ ಗಮನಕ್ಕೂ ನಾವು ತರಬೇಕು ಅಂತ ಅಂದ್ಕೊಂಡಿದ್ದೀವಿ. ಇನ್ನು ಹೆಚ್ಚಿನ ಈ ಥರದ ಅವ್ಯವಸ್ಥೆ ಹೊಂದಿರುವಂಥ ದಾರಿ ಅಥವಾ ಚರಂಡಿ ಇತರೆ ನಾನು ಆಮೇಲೆ ಬೇರೆ ಲೈವ್ ಮುಖಾಂತರ ತೋರಿಸ್ತೀನಿ. ಇತಿಹಾಸ ಪ್ರಸಿದ್ಧ ಕ್ಷೇತ್ರ, ಪ್ರವಾಸಿ ಕ್ಷೇತ್ರ, ಧಾರ್ಮಿಕ ಕ್ಷೇತ್ರ ಗೋಕರ್ಣದಲ್ಲಿ ಇದ್ದೀವಿ. ಗೋಕರ್ಣದಲ್ಲಿ ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ. ಕುಮಟಾ ಮತ್ತು ಅಂಕೋಲದಿಂದ ಲೆಫ್ಟಿಗೆ ಕ್ರಾಸ್ ಆಗುತ್ತೆ. ಇದು ರೋಡು ಲೆಫ್ಟಿಗೆ ಟರ್ನ್ ಆಗುತ್ತೆ. ಅಲ್ಲಿಂದ ಬಹುಶಃ ಗೋಕರ್ಣ ಕ್ಷೇತ್ರವರೆಗೂ ಇನ್ನು ಹೋಗಿಲ್ಲ. ಹೋಗೋವಲ್ಲಿವರೆಗೂ ತುಂಬ ಚಿಕ್ಕ ರೋಡ್ ಇದೆ. ರೋಡು ಸರಿಯಾಗಿ ಮೇಂಟೈನ್ ಮಾಡಿಲ್ಲ. ರೋಡಿನ ಅಕ್ಕಪಕ್ಕ ಕೂಡ ಯಾವುದೇ ಚರಂಡಿ ವ್ಯವಸ್ಥೆಗಳಿಲ್ಲ. ನೋಡಿ, ಎಲ್ಲ ಕಡೆನೂ ನಾನು ನೋಡಿದ ಪ್ರಕಾರ ಹೀಗೆ ಇದೆ. ತೋರಿಸಿ. ಫುಟ್ಪಾತ್ ಇನ್ನೂ ಹಾಕಿಲ್ಲ. ಫುಟ್ಪಾತು ಅದನ್ನು ಕ್ಲೀನ್ ಮಾಡಿ ಅದರ ಮೇಲೆ ಮುಚ್ಚಿಗೆಯನ್ನು ಮುಚ್ಚಬೇಕು. ಮುಚ್ಚಿಲ್ಲ. ಅಲ್ಲಿ ನೋಡಿ, ಎಷ್ಟು ಚಿಕ್ಕ ಗಾಡಿಗಳು ಪರದಾಡ್ತವೆ. ಬಸ್ಸು ಬಂದ್ರಂತೂ ಹೋಗೋದು ಬಹಳಷ್ಟು ಕಷ್ಟ ಆಗ್ತಿದ್ದೇವೆ. ಇದನ್ನು ನಾವಿವತ್ತು ಇಲ್ಲಿನ ಪಂಚಾಯತ್ ಗಮನಕ್ಕೆ ತರಬೇಕು ಅಂತ ನಾವಿವತ್ತು ಇಲ್ಲಿ ಬಂದಿದ್ದೀವಿ. ನನ್ನ ಜೊತೆ ಉತ್ತರ ಕನ್ನಡ ಜಿಲ್ಲೆಯ ಮಾಜಿ ಅಧ್ಯಕ್ಷರಾದಂಥ ನೀಲಕಂಠಯ್ಯನವರಿದ್ದಾರೆ. ಮತ್ತು ಜೊತೆಗೆ ಪ್ರಧಾನ ಕಾರ್ಯದರ್ಶಿಗಳಾದಂತಹ ರವಿ ಹೊಸಕಟ್ಟ ಅವರು ಇದ್ದಾರೆ. ಮತ್ತು ಕುಮಟಾ ತಾಲೂಕಿನ ಸರ್ವ ಪದಾಧಿಕಾರಿಗಳು, ಸೈನಿಕರೆಲ್ಲ ನಮ್ಮ ಜೊತೆ ಇವತ್ತು ಇದ್ದಾರೆ. ಸೊ ಇದರ ಬಗ್ಗೆ ರವಿ ಹೊಸಕಟ್ಟ ಅವರು, ಸ್ಥಳೀಯರು ಇದರ ಬಗ್ಗೆ ಮಾತಾಡಬೇಕು ಅಂತ ಇದ್ದೀವಿ. ಎಷ್ಟು ಸಮಯದಿಂದ ಇದು ಸಮಸ್ಯೆ ಇದೆ ನಿಮಗೆ? ಏನಾಗಿದೆ, 3 ತಿಂಗಳಿಂದ ನಾವು ನೋಡ್ತಾ ಇದ್ದ ಹಾಕಿದಂತ ಕಲ್ಲನ್ನ ಹಾಕಿ ಮೊದಲ ಮುತ್ತಿಗೆ ಇಟ್ಟಿಲ್ಲ. ಮುತ್ತಿಗೆ ಇದ್ದುದನ್ನ ಪಂಚಾಯತ್ ಕಾಂಟ್ರಾಕ್ಟರ್ ಯಾರು ಅವರು ತೆಗೆದು ಸುಮಾರು 3 ತಿಂಗಳಿಂದ ತೆಗೆದಿಟ್ಟಿದ್ದಾರೆ. ಇಲ್ಲ ಇಲ್ಲಿ. ಅದರಿಂದ ಗಾಡಿ ಬಂದ್ರೆ ಗಟಾರದಲ್ಲಿ ಬಿದ್ದಂತ ಬೀಳದೆ ನೋಡ್ತಾ ಇದ್ದೀನಲ್ಲ, ಅವಾಗಿಂದ ಬಹಳಷ್ಟು ಕಷ್ಟದಲ್ಲಿ ಗಾಡಿಗಳು ಹೋಗ್ತಾ ಇದೆ ಇಲ್ಲಿ. ಕಂಪ್ಲೇಂಟ್ ಮಾಡಿದ್ರು. ಯಾವುದೇ ರೀತಿ ತಲೆ ಕೆಡಿಸ್ತಿಲ್ಲ. ಪಂಚಾಯತಲ್ಲಿ ಕೆಲಸ ಮಾಡೋರು ಕೂಡ ಇದೇ ಓಡಾಡೋದಲ್ವಾ, ಆದ್ರೂ ಅವರಿಗೆ ಕಣ್ಣು ಬೀಳ್ತಾ ಇಲ್ಲ. ಸರಿ, ಲೈವ್ ಮುಖಾಂತರ ಈಗ ನೀವೆಲ್ಲ ನೋಡಿರೋ ಹಾಗೆ ಇಲ್ಲಿ ಅಂತಲ್ಲ, ಗೋಕರ್ಣದಲ್ಲಿ ಅಂತಲ್ಲ, ಚರಂಡಿ ವ್ಯವಸ್ಥೆಗಳು ಸುವ್ಯವಸ್ಥಿತವಾಗಿ ನಡೀತಾ ಇಲ್ಲ. ನಾವು ಇವತ್ತು ಅಭಿಯಾನದ ಗೋಕರ್ಣಕ್ಕೆ ನಾವು ಹಾಜರಿರೋದ್ರಿಂದ ನಮ್ಮ ಗಮನದಲ್ಲಿ ಕಂಡಿರುವಂತಹ
ನಮ್ಮ ಪಕ್ಷದ ಸೈನಿಕರೆಲ್ಲ ತಿಳಿಸಿರುವಂತಹ ಒಂದಿಷ್ಟು ಪಂಚಾಯತ್ ಎಲ್ಲ ಸಮಸ್ಯೆಗಳು ಇವೆಲ್ಲವನ್ನ ನಾವು ಒಂದು ನಮ್ಮ ಹತ್ರ ಅವರ ಗಮನಕ್ಕೆ ತಂದು ಇದನ್ನ ನೀವು ಯಾವಾಗ ಬಗೆಹರಿಸ್ತೀರಾ? ಈ ಸಮಸ್ಯೆಗಳಾದ್ರೆ ಜನ ಇದರಲ್ಲಿ ಓಡದೆ ಹೇಗೆ? ಇಲ್ಲಿ ಪ್ರವಾಸಿಗರೆಲ್ಲ ಬರುವಂತಹ ಸ್ಥಳ ಇದು, ವಾಹನ ದಟ್ಟಣೆ ಅಂತೂ ಕೆಲವೊಂದು ಸಂದರ್ಭಗಳಲ್ಲಿ ಹೆಚ್ಚವಾಗಿರುವಂತಹ ಸ್ಥಳ. ಹಾಗಾಗಿ ಈ ವಿಚಾರನ ಪಂಚಾಯತ್ ಅಧಿಕಾರಿಗಳ ಗಮನಕ್ಕೆ ತಂದು ನಾವು ಮುಂದಿನ ನಿಮಗೆ ತಿಳಿಸ್ತೇವೆ, ಮತ್ತೆ ಪುನಃ ಲೈವ್ ಮಾಡ್ತೇವೆ. ಹಾಗಾಗಿ ನೋಡೋಣ ಪಂಚಾಯತ್ ಅಧಿಕಾರಿಗಳು ಈ ವಿಚಾರವಾಗಿ ಏನ್ ಹೇಳ್ತಾರೆ, ಹೇಗೆ ಬಗೆಹರಿಸ್ತಾರೆ, ಏನ್ ವಿಚಾರವನ್ನ ಸಾರ್ವಜನಿಕರಿಗೆ ಹೇಳ್ತಾರೆ ಅಂತ ಸಾರ್ವಜನಿಕರ ಪರವಾಗಿ ನಾವೀಗ ಹೋಗ್ತಾ ಇದ್ದೇವೆ. ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇವೆ. ಹಾಗೆ ಇಲ್ಲಿ ಇನ್ನೇನು ಶಿವರಾತ್ರಿ ಬಹಳಷ್ಟು ಪ್ರವಾಸಿಗರು ಇಲ್ಲಿಗೆ ಬರ್ತಾರೆ, ಬಹಳಷ್ಟು ಗಾಡಿಗಳು ಇಲ್ಲಿ ಓಡಾಡುತ್ತವೆ. ಬಹುಶಃ ಶಿವರಾತ್ರಿ ಸಮಯದಲ್ಲಿ ಬಹಳಷ್ಟು ಇಲ್ಲಿ ಅಪಘಾತಗಳು ಸಂಭವಿಸುವುದು ಉಂಟು. ಅದು ಇಲ್ಲಿನ ಶಾಸಕರು ಇವರ ಬಗ್ಗೆ ನಮಗೆ ಯಾರು ಎತ್ತಂತ ಅವರ ಅಸ್ತಿತ್ವದ ಬಗ್ಗೆ ನಮ್ಗೆ ಅಂತ ಏನೂ ಗೊತ್ತಿಲ್ಲ, ಏನು ಕೆಲಸ ಮಾಡ್ದಂಗೆ ಇಲ್ಲ. ಎಲ್ಲ ಕಡೆನೂ ಹಾಗೆ ಮಾಡ್ತಾರೆ, ಹಾಗೆ ವಿಶೇಷವಾಗಿ ಪ್ರವಾಸಿ ತಾಣಗಳನ್ನ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಅದು ಇಲ್ಲ ಪಂಚಾಯತ್ ಹಾಗೆ ಮೇನ್ ರೋಡ್ ನಾನು ನೋಡ್ತಾ ಬೆಳಿಗ್ಗೆಯಿಂದ ಈಗ ಒಂದು 2,000 ಗಾಡಿಗಳಾಯ್ತು ಓಡಾಡೋದು. ಮತ್ತೆ ಇಲ್ಲಿ ಬರುವಂತ ಪ್ರವಾಸಿಗರಿಂದ ಬರುವ ಆದಾಯವನ್ನೆಲ್ಲ ಪಡ್ಕೊಳ್ತಾರೆ. ಆದ್ರೆ ಅವ್ರಿಗೆ ಒಂದು ವ್ಯವಸ್ಥಿತವಾಗಿ ರಸ್ತೆ ವ್ಯವಸ್ಥೆನೋ, ಚರಂಡಿ ವ್ಯವಸ್ಥೆನೋ, ಪಾರ್ಕಿಂಗ್ ವ್ಯವಸ್ಥೆನೋ, ಶೌಚಾಲಯದ ವ್ಯವಸ್ಥೆನೋ, ಕುಡಿಯೋ ನೀರಿನ ವ್ಯವಸ್ಥೆನೋ ಇದು ಯಾವುದನ್ನು ಈಗ ಮಾಡಿ ಪ್ರವಾಸೋದ್ಯಮ ಇಲಾಖೆ ಬೇರೆ ಬೇರೆ ಕಾರಣದಿಂದ ಬಂದಿರುವಂತಹ ಆದಾಯವನ್ನ ಎಲ್ಲಿ ಕಳಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನಮ್ಮಲ್ಲಿ ಮೂಡುವಂತ ಪ್ರಶ್ನೆ. ಇದು ಸಾರ್ವಜನಿಕರು ಒಂದು ಪಂಚಾಯತಿಗೆ ಹೋಗಿ ಕೇಳೋಣ. ಈಗ ಈ ಲೈವ್ ಅನ್ನು ಎಂಡ್ ಮಾಡಿ ನಾವು ಮೊದಲೇ ಇದ್ರ ಬಗ್ಗೆ ಅವರು ಶಿವರಾತ್ರಿ ಇನ್ನೊಂದು 2 ದಿನ ಅದರ ಪ್ರಿಪರೇಷನ್ ಇಲ್ಲಿ ಸ್ಥಳೀಯ ರೋಡ್, ಬಟ್ ಇಲ್ಲಿ ರೋಡ್ ಏನು ಪ್ರಿಪರೇಷನ್ ಕಾಣಲ್ಲ. ಈಗ ಬಹುಶಃ ಶಿವರಾತ್ರಿ ಬಂದ ಹಲೋ, ಹಾಂ ಸರ್ ನಮಸ್ತೆ. ನಾನು ನೀಲ್ಕಂಠ KN ಅಂತ KRS ಪಕ್ಷದಿಂದ. ನಮ್ಮಲ್ಲಿ ಗೋಕರ್ಣ ಬಸ್ ಸ್ಟ್ಯಾಂಡಿಗೆ ನಾವು ಬಂದಿದ್ವಿ. ಇಲ್ಲಿ ಪ್ರಯಾಣಿಕರಿಗೆ ಮತ್ತು ಪ್ರಯಾಣಿಕರಿಗೆ ಅಂತಲ್ಲ, ಕೇವಲ ಪ್ರಯಾಣಿಕರಿಗೆ ಅಂತಲ್ಲ, ಇಲ್ಲಿ ಕೆಲಸ ಮಾಡುವಂಥ ಸಿಬ್ಬಂದಿಗಳಿಗೂ ಸಹಿತ ಒಂದು ಶುಚಿತ್ವವಾದ ವ್ಯವಸ್ಥೆ, ಶೌಚಾಲಯ ವ್ಯವಸ್ಥೆ ಇಲ್ಲ ಸರ್. ಆಮೇಲೆ ಕುಡಿಯೋ ನೀರಿನ ವ್ಯವಸ್ಥೆ ಅಂತಲೂ ಇಲ್ಲವೇ ಇಲ್ಲ ಸರ್. ಇದು ಲೌಡ್ ಸ್ಪೀಕರ್ ಹಾಕಿ. ಮಾವಿನ ಮರ ಎದುರುಗಡೆ ಅದೇ ಒಂದು ಫಿಲ್ಟರ್ ಇದೆ, ಅಲ್ಲಿ ಕುಡಿಯೋ ನೀರು ಅಂತೇಳಿ ಹಾಕಿದ್ದಾರೆ. ಯಾರು ಹಾಕಿದ್ದಾರೆ? ಅಲ್ಲಿ ಫಿಲ್ಟರ್ ಎಲ್ಲ ಇದೆ. ಅಲ್ಲ ಸರ್, ನಾನು ಕೇಳ್ತಾ ಇರೋದು ಬಸ್ ಸ್ಟ್ಯಾಂಡ್ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇದೆಯಾ ಅಂತ. ಬಸ್ ಸ್ಟ್ಯಾಂಡ್ ಒಳಗಡೆ ಅಲ್ಲಿ ಏನೋ ಇದೆಯಲ್ಲ, ಅದು ಪೂರ್ತಿ ಹಾಳಾಗಿರೋದು, ಡಿಸ್ಕನೆಕ್ಟ್ ಮಾಡಾಗಿದೆ. ಅಲ್ಲಿ ಯಾಕೆ ಯಾವಾಗ ನೀರು ಬರ್ತಾ ಇಲ್ಲ? ಡಿಸ್ಕನೆಕ್ಟ್ ಆಗಿದೆ ಸರ್? ಅದು ತುಂಬಾ ದಿವಸ ಆಯ್ತು. ಏನಾಯ್ತು, ಪೂರ್ವ ಇದು ಕನೆಕ್ಷನ್ ಕೊಟ್ಟಿದ್ದು, ಅದು ಉಪ್ಪು ನೀರು ಬರ್ತಾ ಇತ್ತು. ಆಯ್ತು, ಈಗ ಬಸ್ ಸ್ಟ್ಯಾಂಡ್ ಅಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೇಕಲ್ವಾ ಸರ್? ಇದೆ, ಅದನ್ನೇ ಬೇರೆ ಮಾಡಿದ್ದಾರೆ. ಅಲ್ಲ, ಬೇರೆ ಬಸ್ ಸ್ಟ್ಯಾಂಡ್ ಇಂದಾನೆ ಮಾಡಿರೋದು ಅದು? ಹೌದು, ಬಸ್ ಸ್ಟ್ಯಾಂಡ್ ಎಲ್ಲ ಮಾಡಿದ್ದಾರೆ. ನಮ್ಮ ಕಂಟ್ರೋಲ್ ಅಲ್ಲಿ ಕೇಳಿ ಎಲ್ಲಿ ಏನು ಹೇಳಿ? ಆ ಕಡೆ ಮೊಬೈಲ್ ಎಲ್ಲ ತಗೊಂಡು ವಿಡಿಯೋ ಮಾಡ್ರಿ. ಹಾಂ ಮಾಂಗರ ಇದೆಯಲ್ಲ, ಅಲ್ಲಿ ಇದೆ. ಹಾಂ ಈಗ
ಹಾ ಸರಿ, ನಾವು ಇಲ್ಲಿ ಮಾಹಿತಿ ಕೇಳಿದ್ವಿ. ಇವರು ಹೇಳಿದ್ರು ಈಗ ಶಿವರಾತ್ರಿ ಹಬ್ಬ ಬಂತು, ಅದ್ರ ಒಳಗಡೆ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡ್ತಾರೆ, ಅದು ಕಾಮಗಾರಿ ಪ್ರಗತಿಯಲ್ಲಿದೆ ಅಂತ ಹೇಳಿದ್ರು. ಇವತ್ತು ಕೊಡ್ತಾರಾ? ಹಾ ಸರಿ. ಈಗ ಸಾರ್ವಜನಿಕರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಲಭ್ಯವಿರುತ್ತೆ ಇನ್ನೊಂದು 2 ದಿನದಲ್ಲಿ. ಆಯ್ತಾಯ್ತು, ಸರಿ ಸರ್. ತಮ್ಮ ಹೆಸರು? ಸಂತೋಷ್ ನಾಯ್ಕ. ಹಾಂ, ಸಂತೋಷ್ ನಾಯ್ಕ. ಎಲ್ಲಿ ಏನಿದ್ದೀರಾ? ಯಾವುದು? KSRTC ಅಸಿಸ್ಟೆಂಟ್ ಅಂಕೋಲದಲ್ಲ ಅಂದ್ರೆ ನೀವೆಲ್ಲಿ ನಿಮ್ದು ಕಚೇರಿನಾ ಅಥವಾ ಏನು? ಕಚೇರಿ ನಮ್ಮದು ಇದು ಬಸ್ ಸ್ಟ್ಯಾಂಡ್ ಬಂತು. ಹಾಂ, ನೀವು ಏನಂದ್ರೆ ಅಸಿಸ್ಟೆಂಟ್ ಸೂಪರ್ವೈಸರ್. ನಿಮ್ಮ ಮತ್ತೆ ನಿಮ್ಗಿಂತ ಮೇಲಾಧಿಕಾರಿಗಳು ಯಾರು ಬರ್ತಾರೆ? ಮ್ಯಾನೇಜರ್, ಡಿಪೋ ಮ್ಯಾನೇಜರ್. ATS ಇದ್ದಾರೆ. ನೀವೀಗ ನಾನು ಮಾತಾಡ್ತಿರೋದು ಯಾರ್ದೇ ಹೆಸರು? ಡಿಪೋ ಮ್ಯಾನೇಜರ್. ಸರ್ ತಮ್ಮ ಹೆಸರು ಇನ್ನೊಮ್ಮೆ ಹೇಳಿ. ಹಲೋ, ಹಾಂ ಸರ್, ತಮ್ಮ ಹೆಸರು ಹೇಳಿ ಇನ್ನೊಮ್ಮೆ ಒಂದ್ಸಲ ದಯವಿಟ್ಟು. ಮಂಜುನಾಥ್ ಎಲ್ ನಾಯ್ಕ್ ಅಂತ, ನಿಮ್ಮ ಅಸಿಸ್ಟೆಂಟ್ ಸೂಪರ್ವೈಸರ್ ಇಲ್ಲೇ ಇದ್ದಾರೆ. ನಿಮ್ಮ ಹೆಸರು ಏನಂದ್ರೆ? ಸಂತೋಷ್ ನಾಯ್ಕ್. ಸಂತೋಷ್ ನಾಯ್ಕ್ ಹೇಳಿ ಸರ್. ಹೌದಾ, ಸರಿ ಆಯ್ತು. ಅದೇ ನೀರಿನ ವ್ಯವಸ್ಥೆಗೆ ಬಂದು ಹಾಂ ಈಗ ಮಾಡ್ಕೊಟ್ಟಿಲ್ಲ ಅಂದ್ರೆ ಮುಂದಿನ ಕಾರ್ಯಕ್ರಮ ಏನು ಅಂತ. ಸರಿ, ಆಯ್ತು ಒಳ್ಳೆ. ಸರಿ, ಆಯ್ತು ಒಳ್ಳೆ ಆಗಲಿ. ಈಗ ಇವರು ಈಗ ತಕ್ಷಣಕ್ಕೆ ನಮ್ಮ ಕಣ್ಣಿಗೆ ಕಾಣಿಸ್ಕೊಂಡಿದ್ದಾರೆ. ಇದು ಆದಷ್ಟು ಬೇಗ ಇದು ನೀರಿನ ವ್ಯವಸ್ಥೆ ಆಗಲಿ ಸರ್, ದಯವಿಟ್ಟು. ಹಾಂ ಆಯ್ತು, ಬಸ್ ಒಳ್ಳೆ. ಸ್ಟ್ಯಾಂಡ್ ನ ಕ್ಲೀನ್ ಆಗಿ ಮೇಂಟೈನ್ ಮಾಡ್ತಾ ಇಲ್ಲ. ಬಂಧುಗಳೇ, ಈಗ ನೀವು ನೋಡಿದ್ದೀರಾ, ನಾವು ಏನು ಬಸ್ ಸ್ಟ್ಯಾಂಡಿಗೆ ನಾವು ಎಂಟ್ರಿ ಕೊಟ್ಟ ಹಂತದಲ್ಲಿ ಅದು ವಾತಾವರಣ ಒಂದು ರೀತಿ ಬೇರೆ ತರಕ್ಕೆ ಇತ್ತು. ಆದ್ರೆ ಏನ ಬೇರೆ ತರಕ್ಕೆ ಇತ್ತು. ಅರುಣ್ ಅವರೇ ಬನ್ನಿ. ಅರುಣ್ ಸರ್, ಪರಿಹಾರ ಹಂತಕ್ಕೆ ಬಂತು. ಏನೇ ಆಗಲಿ ಪರಿಹಾರ ಹಂತಕ್ಕೆ ಬಂತು. ಅಂತ ಹೇಳಿದ್ರೆ ನೀರಿನ ವ್ಯವಸ್ಥೆ ಕಾಮಗಾರಿ ಪ್ರಗತಿಯಲ್ಲೇ ಇದೆ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಪ್ರಗತಿಯಲ್ಲಿ ಇರೋದು ನಮ್ಮ ಗಮನಕ್ಕಂತೂ ಬಂದಿಲ್ಲ. ಆದ್ರೆ ಈಗ 1-2 ದಿನದಲ್ಲೇ ಕುಡಿಯೋ ನೀರಿನ ವ್ಯವಸ್ಥೆಯನ್ನ ಮಾಡ್ತೇವೆ ಅಂತ ಹೇಳಿದ್ದಾರೆ. ಲೈವ್ ಅಲ್ಲೂ ಹೇಳಿದ್ದಾರೆ. ಇದನ್ನ ಸಾರ್ವಜನಿಕರು ನೋಡ್ತಾ ಇದ್ದೀರಾ. ದಯವಿಟ್ಟು 1-2 ದಿನದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ, ಶೌಚಾಲಯ ಶುದ್ಧೀಕರಣ ಇರ್ಬೋದು, ಅಥವಾ ಇನ್ನೂ ಕಟ್ಟಡದ ದುರಸ್ತಿ ಕಾಮಗಾರಿ ಕೂಡ ಪ್ರಾರಂಭ ಆಗ್ತದೆ ಅಂತ ಹೇಳಿದ್ದಾರೆ ಅವರು ನಮ್ಗೆ ಮಾಹಿತಿಯನ್ನು. ಯಾವ ದುರಸ್ತಿಯೂ ಆಗಿಲ್ಲ. ಯಾವ ನೀರಿನ ಕುಡಿಯುವ ವ್ಯವಸ್ಥೆಯೂ ಇಲ್ಲಿ ಇಲ್ಲ. ನಿಮ್ಗೆ ನೋಡಿದ್ರೆ ಗೊತ್ತಾಗುತ್ತೆ. ಬಟ್ ಮಾಡ್ತಾ ಇದೀವಿ ಅಂತ ಒಂದು ನಮ್ಮನ್ನ ಸಾಗ ಹಾಕೋದಕ್ಕೆ ಮಾಡ್ತಾ ಇದೀವಿ ಅನ್ನುವಂಥ ಸುಳ್ಳುಗಳನ್ನ ಇಲ್ಲಿ ಹೇಳೋದು ನಮ್ಮ ಗಮನಕ್ಕೂ ಬಂದಿದೆ. ಆದ್ರೆ ಸಾರ್ವಜನಿಕರ ಎದುರಿಗೆ ಹೇಳಿದ್ದಾರೆ, ಲೈವ್ ಅಲ್ಲಿ ಹೇಳಿದ್ದಾರೆ. ಹಾಗಾಗಿ ಜನ ಪ್ರಶ್ನೆ ಮಾಡ್ಬೇಕು ಇನ್ಮೇಲೆ. ನಾವೇನು ಅಧಿಕಾರಿಗಳಲ್ಲ, ಆದ್ರೆ ಆಡಳಿತ ನಿರ್ವಹಿಸ್ತಿರುವಂತಹ ಜನಪ್ರತಿನಿಧಿಗಳು ಅಲ್ಲ. ಆದ್ರೆ ಸಾರ್ವಜನಿಕರನ್ನ ಪ್ರತಿನಿಧಿಸಿ ನಮ್ಗಿರುವಂತಹ ಹಕ್ಕು ಸ್ವಾತಂತ್ರ್ಯವನ್ನ ಬಳಸಿ ಇಲ್ಲಿ ಕೇಳಿದ್ದೇವೆ, ಸೌಲಭ್ಯಗಳನ್ನ ಕೇಳಿದ್ದೇವೆ. ನಾವು ಕೇಳಿರೋದಕ್ಕೆ ಅವರು ಹೇಗೆ ಈಗ ಮೊದಲನೇ ಹಂತಕ್ಕೆ ಬೇರೆ ಬೇರೆ ರೀತಿಯ ವರ್ತನೆ ಮಾಡಿದ್ರು. ಆದ್ರೆ ಕೊನೆಗೆ ಅವರು ಹೇಗೆ ನಮ್ಗೆ ಉತ್ತರ ಆನ್ಸರ್ ಅನ್ನ ಮಾಡಬೇಕು, ಮತ್ತೆ ಅದನ್ನ ಎಷ್ಟು ಬೇಗ ನಾವು ಬಗೆಹರಿಸ್ತೀವಿ ಅಂತ ನಿಮ್ಮ ಲೈವ್ ಅನ್ನಲ್ಲೇ ತಿಳಿಸಿದ್ದಾರೋ ನಮಗೆ, ಅದೇ ರೀತಿ ನಿಮಗೂ ಕೂಡ ಸಾರ್ವಜನಿಕರಿಗೂ ಕೂಡ ಅವರು ಇದೇ ರೀತಿಯ ಉತ್ತರವನ್ನ ಕೊಡಬೇಕು ಅಂತ ಕಾನೂನಲ್ಲಿ ಅವಕಾಶ ಇದೆ. ನಿಮಗೆ ಅದನ್ನ ಕೇಳೋದಕ್ಕೆ ಹಕ್ಕುಗಳಿದೆ, ಸ್ವಾತಂತ್ರ್ಯ ಇದೆ, ಇವೆಲ್ಲವೂ ಇದೆ. ಹಾಗಾಗಿ ಇನ್ನೂ 2 ದಿನದಲ್ಲಿ ನೀರಿನ ವ್ಯವಸ್ಥೆಗಳಾಗಲಿಲ್ಲ ಅಂತಂದ್ರೆ ಇಲ್ಲಿಯ ಸಾರ್ವಜನಿಕರು, ಇಲ್ಲಿ ಬಸ್ ಸ್ಟ್ಯಾಂಡ್ ಅನ್ನು ಉಪಯೋಗಿಸ್ತಿರುವಂತಹ ಪ್ರತಿಯೊಬ್ಬರು ಕೂಡ ನಿಮ್ಗೆ ಹಕ್ಕಿರುವಂಥದ್ದು. ಅದನ್ನ ಪ್ರಶ್ನೆ ಮಾಡಿ, ಈ ಸೌಲಭ್ಯಗಳ ಬಗ್ಗೆ ಪ್ರಶ್ನೆ ಮಾಡಿ ಅದನ್ನ ಪಡ್ಕೊಳ್ಳಿ ಅಂತ ಈ ಮೂಲಕ ತಮ್ಮೆಲ್ರಿಗೂ ಕೇಳ್ತೇನೆ. ಹಾಗಾಗಿ ಇಲ್ಲಿ ಶೌಚಾಲಯಕ್ಕೆ ಏನಾದರೂ ಹಣ ತಗೊಳ್ತಾರೆ ಕೇಳೋಣ. ಇದೊಂದು ಮೊದಲನೇದಾಗಿ. ಲಾಸ್ಟ್ ಕೊನೆ ಹಂತದಲ್ಲಿದ್ದೀವಿ ನಾವು. ಮೇಡಮ್, ಇಲ್ಲಿ ಹಣ ಏನಾದರೂ ತಗೊಳ್ತಾರ ಅಂತ ಕೆಲವು ಕಡೆಗೆ ಹಣ ತಗೊಳ್ತಾರೆ. ನಾನು ಕೇಳಿದೆ, 5 ರೂಪಾಯಿ ಅಂತ ಹೇಳಿದ್ರು. ಮೂತ್ರ ವಿಸರ್ಜನೆ ಉಚಿತ. ಆಮೇಲೆ ಇದನ್ನ ಮಾಡಿದ್ರೆ ಏನು, ಇನ್ನೊಂದು ಉಪಯೋಗಿಸಿದ್ರೆ ಟಾಯ್ಲೆಟ್ ಅನ್ನು ಉಪಯೋಗಿಸಿದ್ರೆ 5 ರೂಪಾಯಿ ಕೊಡ್ಬೇಕಂತ ಇದೆ. ಕೊಡ್ಲೇಬೇಕು ಸಾರ್ವಜನಿಕರು. ಅಲ್ಲ, ಬೋರ್ಡ್ ಹಾಕಿದ್ದಾರೆ. ಈಗ ಜನ ಸರಸ್ವತಿ ಟಾಯ್ಲೆಟ್ ತೋರಿಸ್ತಾ ಬನ್ನಿ. ಬೇಡ ಬಿಡಿ, ಎಲ್ಲ ಬರ್ರಿ ವ್ಯವಸ್ಥೆನೇ ಬಸ್ ಇದೆ ನೋಡಿ. ಸಾರ್ವಜನಿಕರಿಗೆ ಇನ್ನೊಂದು ಮಾಹಿತಿಯನ್ನು ಕೊಡ್ತಾ ಇದ್ದೇವೆ. ಯಾವುದೇ ಬಸ್ ಸ್ಟ್ಯಾಂಡ್ ಇರ್ಬೋದು, ಸರ್ಕಾರಿಯ KSRTC ಬಸ್ ಸ್ಟ್ಯಾಂಡಿಗೆ ಬಂದಾಗ ಮೂತ್ರ ವಿಸರ್ಜನೆಗೆ ಉಚಿತವಾಗಿ ಅವಕಾಶ ಇರುತ್ತೆ.
ಅದ್ರ ಜೊತೆಗೆ ಏನಾದರೂ ಟಾಯ್ಲೆಟ್ಗಳನ್ನೇನಾದ್ರೂ ಬಳಸಿದ್ರೆ ಅದಕ್ಕೆ 5 ರೂಪಾಯಿನೋ 2 ರೂಪಾಯಿನೋ ಇರಬೇಕು ಬಹುಶಃ. ಈಗ ಹೆಚ್ಚಾಗಿದ್ದಿಲ್ಲ ಗೊತ್ತಿಲ್ಲ. ಇಲ್ಲ ಟಾಯ್ಲೆಟ್ಗೆ ಫ್ರೀ ಇಲ್ಲ, ಶೌಚಾಲಯ ಮಾತ್ರ, ಮೂತ್ರ ವಿಸರ್ಜನೆಗೆ ಮಾತ್ರ ಫ್ರೀ ಇರುತ್ತೆ. ಬನ್ನಿ, ಇದನ್ನು ಕೂಡ ಸಾರ್ವಜನಿಕರು ತಿಳ್ಕೋಬೇಕು. ಈ ಮೂಲಕ ನಾವು ನಿಮಗೆ ತಿಳಿಸುವ ಕಾರಣಕ್ಕಾಗಿಯೇ ಇದನ್ನ ಲೈವ್ ನಲ್ಲಿ ಅಧಿಕಾರಿಗಳ ಸಮ್ಮುಖದಲ್ಲಿ ಅವರಿಗೆಲ್ರಿಗೂ ಹೇಳಿ ನಿಮ್ಗೆ ತಿಳಿಸ್ತಾ ಇರೋದು. ದಯವಿಟ್ಟು ತಿಳ್ಕೊಳ್ಳಿ. ನೀವನ್ನು ಪ್ರಶ್ನೆ ಮಾಡಿ ಅಂತ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈಗ ನಾವು ಪಂಚಾಯತ್ಗೆ ಹೋಗ್ಲಿಕ್ಕಿದೆ, ಅಲ್ಲಿಗೂ ಕೂಡ ಒಂದು ಲೈವ್ ಅನ್ನು ತೆಗೆದುಕೊಳ್ತೇವೆ. ಇಲ್ಲಿ ಗಮನಿಸಿದ್ದು ಗೋಕರ್ಣದ ಯಾವ ಭಾಗಕ್ಕೂ ಈ ಸಂದರ್ಭದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇರೋದಿಲ್ಲ, ಮಾಡ್ತಾ ಇಲ್ಲ ಪಂಚಾಯತಿಂದ ಅಲ್ವಾ? ಅದನ್ನ ಕೇಳಿದೆ ಪಂಚಾಯತ್ ಅಲ್ಲಿ ನಾವು ಇದ್ರ ಬಗ್ಗೆ ಕೇಳಬೇಕು. ಯಾಕೆ ಇಷ್ಟೊಂದು ಜನ ನಿಬಿಡ ಪ್ರದೇಶದಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಯಾಕೆ ಅಲ್ಲಲ್ಲಿ ಇಲ್ಲ ಅನ್ನುವಂಥದ್ದನ್ನು ಕೂಡ ಪಂಚಾಯತ್ ಅಲ್ಲಿ ನಾವೀಗ ಕೇಳ್ತೀವಿ. ಇಲ್ಲಿಗೆ ಲೈವ್ ಫಿನಿಶ್ ಮಾಡೋಣ. ಮುಂದಕ್ಕೆ ಮತ್ತೆ ಲೈವ್ ಬರ್ತೀವಿ ನಾವು ಪಂಚಾಯತ್ಗೆ ಹೋಗುವಾಗ. ಈಗ